ಬಹಳ ಇಂಪಾರ್ಟೆಂಟ್ ಆಗಿ ಕಾನೂನು ಮತ್ತು ಸುವ್ಯವಸ್ಥೆ. ಜೈಲುಗಳಲ್ಲಿ ಈಗ ಡಿಸ್ಟಿಲರಿಗಳು ಓಪನ್ ಆಗ್ತವೆ. ಜೈಲುಗಳಲ್ಲಿ ಡಿಸ್ಟಿಲರಿ ಆರ್ಟಿಕಲ್ಗಳು ಬರ್ತಾ ಇದೆ. ಜೈಲುಗಳಲ್ಲಿ ಮೊಬೈಲ್ ಫೋನ್ಗಳು, ಅದು ಟೆರರಿಸ್ಟ್ಗಳ ಕೈಲಿ ಮೊಬೈಲ್ ಫೋನ್ಗಳು, ದೇಶದ್ರೋಹಿಗಳ ಕೈಲಿ ಮೊಬೈಲ್ ಫೋನು. ಆದ್ರೆ ಏನು ಕ್ರಮ ಇಲ್ಲ. ಮಿನಿಸ್ಟ್ರು ಮೀಟಿಂಗ್ ಕರೀತಾರೆ, ಹೋಮ್ ಮಿನಿಸ್ಟ್ರು, ಇದನ್ನ ಲೀಕ್ ಮಾಡಿದವರು ಯಾರು ಅಂತ ತನಿಖೆ ಮಾಡಕ್ಕೆ ಆದೇಶ ಮಾಡ್ತಾರೆ. ಅವ್ರ ತನಿಖೆ ಯಾವ್ದು ಮಾಡಬೇಕಾಯ್ತು, ಮೊಬೈಲ್ ಹೆಂಗೆ ಆ ಭಯೋತ್ಪಾದನೆ ಕೈಗೆ ಮೊಬೈಲ್ ಹೆಂಗ್ ಸೇರಿತು, ಇಲ್ಲಿ ಡಿಸ್ಟಿಲರಿ ಹೆಂಗ್ ಓಪನ್ ಆಯ್ತು ಅನ್ನೋದು ಚರ್ಚೆ ಮಾಡೋದು ಬಿಟ್ಬಿಟ್ಟು ಯಾರು ಇದನ್ನ ರೆಕಾರ್ಡ್ ಮಾಡಿದ್ರು, ಯಾರು ಇದನ್ನ ಇದು ಮಾಡಿದ್ರು ಅಂತ ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ. ಈಗ ದರ್ಶನ್ ಕೇಸ್ ಆಗಿದ್ಕೆ ಅಪರಾಧಿನೇ, ನಾವೇನು ಸಮರ್ಥನೆ ಮಾಡಕ್ ಹೋಗಲ್ಲ. ಅವ್ನು ಬೀಡಿ ಸೇದಿದ್ಕೆ, ಸಿಗರೇಟ್ ಸೇದಿದ್ಕೆ ನೀವು ಸುಪ್ರೀಂ ಕೋರ್ಟ್ ವರ್ಗೂ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಿ. ಈ ಟೆರರಿಸ್ಟ್ ಬಗ್ಗೆ ನೀವು ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಮೊಬೈಲ್ ಕೊಟ್ಟೋರ್ ಬಗ್ಗೆ, ಡಿಸ್ಟಿಲರಿ ಹೆಂಗ್ ಓಪನ್ ಆಯ್ತು ಜೈಲುಗಳಲ್ಲಿ, ಇದ್ರ ಬಗ್ಗೆ ಏನೂ ಇಲ್ಲ. ಈ ವಿಚಾರವಾಗಿಯೂ ಕೂಡ ನಾವು ಪೊಲೀಸ್ ದರೋಡೆ, ಇಷ್ಟು ದಿನ ಕಳ್ಳರ ದರೋಡೆ ಮಾಡ್ತಾ ಇದ್ರು ರಾಜ್ಯದಲ್ಲಿ, ನಾವೆಲ್ಲ ಡಕಾಯಿತಿ ಕಳ್ಳರು ಮಾಡ್ತಾ ಇದ್ರು ಅಂತ ನೋಡಿದ. ಈ ಸರ್ಕಾರ ಬಂದ ಮೇಲೆ ಪೊಲೀಸರೇ ದರೋಡೆ ಮಾಡಕ್ ಶುರು ಮಾಡ್ಬಿಟ್ಟಾರೆ. ಇನ್ಯಾರ ಕೈಲಿ ಬೇಲಿನೇ ಎದ್ದು ಹೊಲ ಮೇಯೋ ಸ್ಥಿತಿ.